10ನೇ ತರಗತಿ ಕನ್ನಡ ಗದ್ಯ ಭಾಗ 7 ಲಂಡನ್ ನಗರ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 5. ಈ ಪದಗಳನ್ನು ಬಿಡಿಸಿ ಸಂಧಿ ಹೆಸರನ್ನು ಬರೆಯಿರಿ. 1. ಒಮ್ಮೊಮ್ಮೆ. ಒಮ್ಮೆ ಪ್ಲಸ್ ಒಮ್ಮೆ ಲೋಪ ಸಂಧಿ. 2. ಜಾಗವನ್ನು. ಜಾಗ ಪ್ಲಸ್ ಅನ್ನು ಆಗಮ ಸಂಧಿ ಅಥವಾ ವಕಾರಾಗಮ ಸಂಧಿ. 3. ಅತ್ಯಾದರ. ಅತಿ ಪ್ಲಸ್ ಆದರ ಎಣ್ ಸಂಧಿ. 4. ವಾಚನಾಲಯ. ವಾಚನ ಪ್ಲಸ್ ಆಲಯ ಸವರ್ಣ ದೀರ್ಘ ಸಂಧಿ. 5. ಸಂಗ್ರಹಾಲಯ. ಸಂಗ್ರಹ ಪ್ಲಸ್ ಆಲಯ ಸವರ್ಣ ದೀರ್ಘ ಸಂಧಿ. 6. ಓಣಿಯಲ್ಲಿ. ಓಣಿ ಪ್ಲಸ್ ಅಲ್ಲಿ ಆಗಮ ಸಂಧಿ ಅಥವಾ ಯಕಾರಾಗಮ ಸಂಧಿ. ಮುಖ್ಯ ಪ್ರಶ್ನೆ 7. ಈ ಪದಗಳ ಅರ್ಥ ಬರೆದು ಅವುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿ. ದಂಗುಬಡಿ. ಅರ್ಥ ಆಶ್ಚರ್ಯಚಕಿತನಾಗು. ಸ್ವಂತ ವಾಕ್ಯ. ಲಂಡನ್ ನಗರದ ಭೂಗರ್ಭ ರೈಲು ನಿಲ್ದಾಣಗಳನ್ನು ಕಂಡು ಲೇಖಕರು ದಂಗು ಬಡಿದರು. ಮನಗಾಣು. ಅರ್ಥ ಅರಿತುಕೊಳ್ಳುವುದು ಅಥವಾ ತಿಳಿದುಕೊಳ್ಳುವುದು. ಪ್ರವಾಸ ಮಾಡುವುದರಿಂದ ಆಗುವ ಪ್ರಯೋಜನಗಳನ್ನು ನಾವು ಪ್ರತ್ಯಕ್ಷವಾಗಿ ನೋಡಿದಾಗಲೇ ಮನಗಾಣಬಹುದು. 3. ಅಚ್ಚಳಿ. ಅರ್ಥ ಅಳಿಯದಿರುವುದು. ಸ್ವಂತ ವಾಕ್ಯ. ದುಡ್ಡಿಲ್ಲದವನು ಬಡವನಲ್ಲ, ಕನಸು ಗುರಿ ಇಲ್ಲದವನು ಬಡವ ಎಂಬ ಸ್ವಾಮಿ ವಿವೇಕಾನಂದರ ಸಂದೇಶ ನನ್ನ ಮನದಲ್ಲಿ ಅಚ್ಚಳಿಯದೇ ಇದೆ. ದುರಸ್ತಿ. ಅರ್ಥ ಸರಿಪಡಿಸುವುದು. ಸ್ವಂತ ವಾಕ್ಯ. ನಮ್ಮ ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗುವ ರಸ್ತೆಯಲ್ಲಿ ದುರಸ್ತಿ ಕಾರ್ಯ ನಡೆಯುತ್ತಿದೆ. ಘನತ್ತರ. ಅರ್ಥ ದೊಡ್ಡದಾದ. ವಿಶ್ವೇಶ್ವರಯ್ಯನವರು ಕೆಆರ್ಎಸ್ ಡ್ಯಾಂ ಕಟ್ಟುವ ಮೂಲಕ ಘನತ್ತರ ಕಾರ್ಯ ಮಾಡಿದ್ದಾರೆ. ನಿಟ್ಟಿಸಿ ನೋಡು. ಅರ್ಥ ದುಡುಕುತ್ತಿಕೊಂಡು ನೋಡು. ಸ್ವಂತ ವಾಕ್ಯ. ಆಕಾಶದಲ್ಲಿ ಮಿನುಗುತ್ತಿರುವ ತಾರೆಗಳನ್ನು ಲೆಕ್ಕ ಹಾಕುವಾಗ ನಾನು ನಿಟ್ಟಿಸಿ ನೋಡುತ್ತೇನೆ. ಮೂಲೆಗುತ್ತು. ಅರ್ಥ ಬಳಕೆಯಲ್ಲಿ ಇಲ್ಲದಿರುವುದು. ಸ್ವಂತ ವಾಕ್ಯ. ಮೊಬೈಲ್ ಫೋನ್ ಅತಿಯಾದ ಬಳಕೆಯಿಂದ ಇಂದಿನ ಯುವ ಪೀಳಿಗೆಯು ಓದನ್ನು ಮೂಲೆಗುತ್ತುತ್ತಿರುವುದು ಕಳವಳಕಾರಿ ಸಂಗತಿ. ದಿಕ್ಕು ತಪ್ಪು. ಅರ್ಥ ದಾರಿ ತಪ್ಪುವುದು. ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಜೀವನದ ಗುರಿಯನ್ನು ಮರೆತು ದಿಕ್ಕು ತಪ್ಪಬಾರದು. ವಸೀಲಿ. ಅರ್ಥ ಪ್ರಭಾವ. ಸ್ವಂತ ವಾಕ್ಯ. ಸರ್ಕಾರಿ ಕೆಲಸಗಳನ್ನು ಪಡೆಯಲು ಇಂದಿನ ದಿನಗಳಲ್ಲಿ ವಸೀಲಿ ಮಾಡುವುದು ಹೆಚ್ಚಾಗಿದೆ.